Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ಲೈಫ್ ಟೇಬಲ್ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಡಿಸ್ಕಸ್ ಮಾಡೋಣ. ಲೈಫ್ ಟೇಬಲ್ ಅಂದ್ರೆ ಏನ್ ಕೊಡುತ್ತೆ, ನಮ್ಗೆ ಏನ್ ಇನ್ಫಾರ್ಮೇಶನ್ ಕೊಡುತ್ತೆ ಅಂತಂದ್ರೆ, ಲೈಫ್ ಟೇಬಲ್ ಗಿವ್ಸ್ ಅ ಲೈಫ್ ಹಿಸ್ಟ್ರಿ ಆಫ್ ಕೋಹಾರ್ಟ್ ಆಸ್ ಇಟ್ ಈಸ್ ಗ್ರಾಡ್ಯುಯಲಿ ಡಿಮಿನಿಶ್ಡ್ ಬೈ ಡೆತ್. ಓಕೆ, ಇದೇನ್ ಕೊಡುತ್ತೆ? ಲೈಫ್ ಹಿಸ್ಟ್ರಿ ಆಫ್ ಅ ಕೋಹಾರ್ಟ್ ಏನ್ ಕೊಡುತ್ತೆ ಮಕ್ಕಳ? ಇಲ್ಲಿ ಲೈಫ್ ಹಿಸ್ಟ್ರಿ ಆಫ್ ಕೋಹಾರ್ಟ್. ಕೋಹಾರ್ಟ್ ಅಂದ್ರೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಕೋಹಾರ್ಟ್ ಆಸ್ ಇಟ್ ಗ್ರಾಡ್ಯುಯಲಿ ಡಿಮಿನಿಶ್ಡ್ ಬೈ ಡೆತ್. ಸೊ ಏನಾಗ್ತಿದೆ ಇಲ್ಲಿ? ಲೈಫ್ ಹಿಸ್ಟ್ರಿ ಇಲ್ಲಿ ಕೋಹಾರ್ಟ್ ಅಂತಂದ್ರೆ ಗ್ರೂಪ್ ಆಫ್ ಪಾಪ್ಯುಲೇಷನ್ who experience ಸೇಮ್ ಮಾರ್ಟಾಲಿಟಿ ಕಂಡೀಷನ್ಸ್ ಅಂತ ನಾವು ಹೇಳ್ಬೋದು. ಸೊ ಈ ಗ್ರೂಪ್ ಆಫ್ ಪೀಪಲ್ದು ಹಿಸ್ಟ್ರಿ ಹೇಳುತ್ತೆ ಯಾವುದು? ಲೈಫ್ ಟೇಬಲ್. ಹೇಗೆ ಅವರು ಸೇಮ್ ಡೇಟ್ ಅಲ್ಲಿ ಹುಟ್ಟಿರುವಂತ ಗ್ರೂಪ್ ಆಫ್ ಪೀಪಲ್ ಡೇ ಬೈ ಡೇ ಈ ಗ್ರೂಪ್ ಅಲ್ಲಿ ಇರುವಂತ ಪೀಪಲ್ ಎಲ್ಲ ವ್ಯಾನಿಷ್ ಆಗ್ಬಿಡ್ತಾರೆ, ಅಂದ್ರೆ ಡಿಮಿನಿಷ್ ಆಗ್ಬಿಡ್ತಾರೆ. ಹೇಗೆ ಡಿಮಿನಿಷ್ ಆಗ್ತಾರೆ? ಡಿಕ್ರೀಸ್ ಆಗ್ತಾ ಹೋಗ್ತಾರೆ ಜನಸಂಖ್ಯೆ ಅದರಲ್ಲಿರೋ ಗ್ರೂಪ್ ಆಫ್ ಪೀಪಲ್. ಈಗ 1,00,000 ಇದ್ರೆ 1,00,000 ಇರೋರು 1 ವರ್ಷ ಆದ್ಮೇಲೆ 1,00,000ಗಿಂತ ಕಡಿಮೆ ಆಗ್ತಾರೆ. 90,000 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ 80,000, 60, 40, 10,000, 5,000, 1,000, ಆಮೇಲೆ 5 ಮೆಂಬರ್ಸ್ 1 ಅಂತ ಈ ತರ ಡಿಕ್ರೀಸ್ ಆಗುತ್ತೆ, ಡಿಮಿನಿಷ್ ಆಗ್ತಾ ಹೋಗುತ್ತೆ. ಸೊ ಅವ್ರದ್ದು ಲೈಫ್ ಹಿಸ್ಟ್ರಿನ ಹೇಳುತ್ತೆ ಯಾವುದು? ಲೈಫ್ ಟೇಬಲ್. ಸೊ ಈಗ ನೋಡಬಹುದು ನೀವು, ಲೈಫ್ ಟೇಬಲ್ ಗಿವ್ಸ್ ಅ ಲೈಫ್ ಹಿಸ್ಟ್ರಿ ಆಫ್ ಕೋಹಾರ್ಟ್ ಆಸ್ ಇಟ್ ಈಸ್ ಗ್ರಾಡ್ಯುಯಲಿ ಡಿಮಿನಿಶ್ಡ್ ಬೈ ಡೆತ್ ಅಂತ ಹೇಳ್ತಿದ್ದಾರೆ. ಸೊ ಡೆಫಿನೇಷನ್ ಮೂಲಕ ನೀವು ನೋಡೋದಾದ್ರೆ, ಲೈಫ್ ಟೇಬಲ್ ಇಸ್ ಎ ಟ್ಯಾಬ್ಯುಲರ್ ಪ್ರೆಸೆಂಟೇಷನ್ ಆಫ್ ನ್ಯೂಮರಿಕಲ್ ಡೇಟಾ describing the mortality experience of a cohort. Mortality experience of a cohort. Mortality ಅಂದ್ರೆ ಡೆತ್ಸ್ ಅಲ್ವಾ? ಡೆತ್ ಎಕ್ಸ್ಪೀರಿಯನ್ಸ್ ಆಫ್ ಅ ಕೋಹಾರ್ಟ್ ಅಂದ್ರೆ, ಕೋಹಾರ್ಟ್ ಅಂದ್ರೆ ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಅಲ್ವಾ? ಸೊ ಗ್ರೂಪ್ ಆಫ್ ಪೀಪಲ್ ಅವ್ರದ್ದು ಡೆತ್ ಎಕ್ಸ್ಪೀರಿಯನ್ಸ್ ಏನಿದೆ ಅನ್ನೋದು ನ್ಯೂಮರಿಕಲ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ? ಲೈಫ್ ಟೇಬಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ 2 ಸತಿ ನಾವು ಕೋಹಾರ್ಟ್ ಅಂತ ಯೂಸ್ ಮಾಡಿದ್ವಿ. ಹಾಗಾದ್ರೆ ಕೋಹಾರ್ಟ್ ಅಂದ್ರೆ ಏನು? ಕೋಹಾರ್ಟ್ ಅಂದ್ರೆ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಹೂ ಆರ್ ಬಾರ್ನ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಬಾರ್ನ್ ಆಗಿರುವಂತ ಗ್ರೂಪ್ ಆಫ್ ಪೀಪಲ್ ನ ನಾವು ಕನ್ಸಿಡರ್ ಮಾಡಿ, ಆ ಗ್ರೂಪ್ ಆಫ್ ಪೀಪಲ್ ಅವ್ರದ್ದು ಮೋರ್ಟಾಲಿಟಿ ಕಂಡೀಷನ್ಸ್ ಏನಿರುತ್ತೆ ಸೇಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ವರ್ಷ ಯಾರ್ಯಾರು ಬಾರ್ನ್ ಆಗಿರ್ತಾರೋ ಆ ಬಾರ್ನ್ ಆಗಿರೋ ಎಲ್ಲಾ ಬೇಬೀಸನ್ನು ಒಟ್ಟಿಗೆ ನಾವು ಒಂದು ಗ್ರೂಪ್ ಮಾಡಿದಾಗ ನೆಕ್ಸ್ಟ್ ಇಯರ್ ಏನಿರುತ್ತೆ? ಮೋರ್ಟಾಲಿಟಿ ಕಂಡೀಷನ್ ಎಲ್ರಿಗೂ ಸೇಮ್ ಇರುತ್ತೆ ಅಲ್ವಾ? ಸೊ ಅಂತ ಗ್ರೂಪ್ ನ ನಾವೇನಂತ ಹೇಳ್ತೀವಿ? ಕೋಹಾರ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿರೋ ಅಂತ ಗ್ರೂಪ್ ಆಫ್ ಪೀಪಲ್ ಏನಿದಾರೋ ಈ ಗ್ರೂಪ್ ಆಫ್ ಪೀಪಲ್ ಬಾರ್ನ್ ಆಗಿರೋದು ಸೇಮ್ ಟೈಮ್ ಇರುತ್ತೆ, ಜೊತೆಗೆ ಅವ್ರಿಗೆ ಸೇಮ್ ಮೋರ್ಟಾಲಿಟಿ ಕಂಡೀಷನ್ಸ್ ಕೂಡ ಇರುತ್ತೆ. ಅಂತ ಗ್ರೂಪ್ ಆಫ್ ಪೀಪಲ್ ಹೇಗೆ ಡೇ ಬೈ ಡೇ ಆ ಗ್ರೂಪ್ ಅಲ್ಲಿ ಇರುವಂತ ಪೀಪಲ್ ವ್ಯಾನಿಷ್ ಆಗ್ತಾ ಹೋಗ್ತಾರೆ ಅನ್ನೋದನ್ನ ತೋರಿಸುತ್ತಲ್ಲ ನ್ಯೂಮರಿಕಲ್ ಆಗಿ, ಅದನ್ನೇ ನಾವು ಲೈಫ್ ಟೇಬಲ್ ಅಂತ ಹೇಳ್ತೀವಿ. ಇಲ್ಲಿ ರಾಡಿಕ್ಸ್ ಅಂತ ತಗೊಂಡಿದ್ದೀವಿ. ರಾಡಿಕ್ಸ್ ಅಂತಂದ್ರೆ ಸೈಜ್ ಆಫ್ ಕೋಹಾರ್ಟ್. ಇಲ್ಲಿ ನೀವು ಗ್ರೂಪ್ ಆಫ್ ಪೀಪಲ್ ಅಂತ ತಗೊಂಡಿದ್ದೀರಲ್ಲ, ಹೂ ಆರ್ ಬಾರ್ನ್ ಆನ್ ಸೇಮ್ ಟೈಮ್ ಮತ್ತೆ ಮೋರ್ಟಾಲಿಟಿ ಕಂಡೀಷನ್ ಸೇಮ್ ಇರೋ ಅಂತ ಗ್ರೂಪ್. ಆ ಗ್ರೂಪ್ ಅಲ್ಲಿ ಅದರದ್ದು ಸೈಜ್ ಎಷ್ಟಿರುತ್ತೆ, ಇಟ್ ಈಸ್ ದಿ ಸೈಜ್ ಆಫ್ ದಟ್ ಗ್ರೂಪ್ ಅಂತ ನೀವು ಕನ್ಸಿಡರ್ ಮಾಡಿದ್ದೆ ಆದ್ರೆ ಜನರಲಿ 1,00,000 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. 1,00,000 ಸೇಮ್ ಟೈಮ್ ಅಲ್ಲಿ ಬಾರ್ನ್ ಆಗಿ ಸೇಮ್ ಮೋರ್ಟಾಲಿಟಿ ಕಂಡೀಷನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋ ಅಂತ 1,00,000 ಪೀಪಲ್ ನ ನಾವು ಕನ್ಸಿಡರ್ ಮಾಡಿದ್ರೆ ಅದನ್ನ ನಾವು ಕೋಹಾರ್ಟ್ ಅಂತ ಹೇಳ್ತೀವಿ. ದೆನ್ ಲಾಂಜಿವಿಟಿ ಅಂದ್ರೆ ಏನು? ಲಾಂಜಿವಿಟಿ ಅಂತಂದ್ರೆ ಅಟ್ ದ ನ್ಯೂಲಿ ಬಾರ್ನ್ ಬೇಬಿನ ನೀವು ತಗೊಂಡು ಎಷ್ಟು ವರ್ಷ ಇದು ಸರ್ವೈವ್ ಆಗುತ್ತೆ ಅನ್ನೋದನ್ನ ನೀವು ಗೆಸ್ ಮಾಡ್ತಿರಲ್ಲ, ಅದನ್ನ ನಾವು ಲಾಂಜಿವಿಟಿ ಅಂತ ಹೇಳ್ತೀವಿ. ಸಿ ಲಾಂಜಿವಿಟಿ ಇಸ್ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಇಯರ್ಸ್ ದಟ್ ಎ ನ್ಯೂ ಬಾರ್ನ್ ಬೇಬಿ ವುಡ್ ಲೀವ್. ಅಂದ್ರೆ ನ್ಯೂ ಬಾರ್ನ್ ಬೇಬಿ ಆಯ್ತಾ,
ಅಟ್ ದ ಏಜ್ ಆಫ್ ಝೀರೋ ಅಂದರೆ ಹುಟ್ಟಿದ ತಕ್ಷಣನೇ ಒಂದು ಮಗುನ ತಗೊಂಡು ಆ ಮಗು ಎಷ್ಟು ವರ್ಷ ಸರ್ವೈವ್ ಆಗುತ್ತೆ ಅಂತ ನಾವು ಗೆಸ್ ಮಾಡ್ತೀವಲ್ಲ, ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದನ್ನೇ ನಾವು ಲಾಂಜಿವಿಟಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಯೂಸಸ್ ಆಫ್ ಲೈಫ್ ಟೇಬಲ್ ಅಂತ ನೀವು ನೋಡೋದಾದ್ರೆ, ಲೈಫ್ ಟೇಬಲ್ಸ್ ಆರ್ ಯೂಸ್ಡ್ ಬೈ ಇನ್ಶೂರೆನ್ಸ್ ಕಂಪನಿ ಟು ಡಿಟರ್ಮೈನ್ ದ ರೇಟ್ಸ್ ಆಫ್ ಪ್ರೀಮಿಯಂ ಫಾರ್ ಪಾಲಿಸೀಸ್ ಆಫ್ ಅ ಪರ್ಸನ್ ಅಟ್ ಅ ಡಿಫ್ರೆಂಟ್ ಏಜ್. ಈಗ ಗ್ರೂಪ್ ಆಫ್ ಪೀಪಲ್ ತಗೊಂಡಿದ್ದೀರಾ, ಅವ್ರು ಎಷ್ಟು ವರ್ಷ ಸರ್ವೈವ್ ಆಗ್ತಾರೆ ಅಂತ ನೀವು ಗೆಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 32 ಇಯರ್ಸ್ ಅವ್ರು ಸರ್ವೈವ್ ಆಗ್ತಾರೆ ಅಂತ ನೀವು ಗೆಸ್ ಮಾಡಿದ ಅಂದ್ರೆ ಲೈಫ್ ಟೇಬಲ್ ನಮಗೆ ಡೀಟೇಲ್ಸ್ ಕೊಟ್ಟಿದ್ದೆ ಆದ್ರೆ, ಸೊ ಇನ್ಶೂರೆನ್ಸ್ ಕಂಪನಿ ಅವರು ಪ್ರೀಮಿಯಂ ಎಷ್ಟು ಪೇ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಟ್ ದಿ ಇಯರ್ ಆಫ್ 5 ಇಯರ್ಸ್ ಅಂತಂದ್ರೆ ಪ್ರೀಮಿಯಂ ಈಸ್ ವೆರಿ ಲೆಸ್ 1000 ಅಂತ ಇರುತ್ತೆ. ಅದೇ ನೀವು 30 ಇಯರ್ಸ್ ಇನ್ನು 2 ಇಯರ್ಸ್ ಅಲ್ವಾ, 2 ಇಯರ್ಸ್ ಆದ್ಮೇಲೆ ಅವರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳಕ್ ಬಂದ್ಬಿಡ್ತಾರೆ. ಯಾಕಂದ್ರೆ ಲೈಫ್ ಟೇಬಲ್ ಪ್ರಕಾರ ಅವ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದು 32 ಇಯರ್ಸ್ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, 30 ಇಯರ್ಸ್ ಅಲ್ಲಿ ನೀವು ಪ್ರೀಮಿಯಂ ಮಾಡಿಸೋದೇ ಆದ್ರೆ ಅವಾಗ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್ ಏನಿರುತ್ತೆ ಅದು ತುಂಬಾನೇ ಹೈ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ತರದ್ನೆಲ್ಲ ಡಿಟರ್ಮೈನ್ ಮಾಡೋದಕ್ಕೆ ಲೈಫ್ ಟೇಬಲ್ ನ ಅವರು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ ಟು ಮೆಜರ್ ದಿ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ಎ ಕಾಂಪಿಟೇಷನ್ ಆಫ್ ನೆಟ್ ರೀಪ್ರೊಡಕ್ಷನ್ ರೇಟ್. ಈಗ ಎಷ್ಟು ವರ್ಷ ಸರ್ವೈವ್ ಆಗ್ತಾರೆ ಅನ್ನೋದು ನಿಮಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದ್ರೆ, ಅವ್ರದ್ದು ಮೋರ್ಟಾಲಿಟಿ ಕಂಡೀಷನ್ಸ್ ನಿಮಗೆ ಗೊತ್ತಿದ್ದೆ ಆದ್ರೆ, ಸೊ ಅವ್ರದ್ದು ರೀಪ್ರೊಡಕ್ಟಿವ್ ರೇಟ್ ಏನಿದೆ, ಆ ಗ್ರೂಪ್ ಆಫ್ ಕೋಹಾರ್ಟ್ ಇರ್ತಾರಲ್ಲ ಅವರದ್ದು ರೀಪ್ರೊಡಕ್ಟಿವ್ ರೇಟ್ ಏನಿದೆ ಅನ್ನೋದನ್ನ ನೀವು ಮೆಷರ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಯಾವಾಗ ನೀವು ರೀಪ್ರೊಡಕ್ಟಿವ್ ರೇಟ್ ನ ಮೆಷರ್ ಮಾಡಕ್ಕಾಗುತ್ತೋ ಅವಾಗ ನೀವು ಎಸ್ಟಿಮೇಟ್ ಮಾಡ್ಬೋದು ಫ್ಯೂಚರ್ ಪಾಪ್ಯುಲೇಷನ್ ಎಷ್ಟಿರುತ್ತೆ, ವಾಟ್ ವಿಲ್ ಬಿ ದ ಸೈಜ್ ಆಫ್ ಫ್ಯೂಚರ್ ಪಾಪ್ಯುಲೇಷನ್ ಅಂತ ನೀವು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಆರ್ಗನೈಸೇಷನ್ಸ್ ಕೂಡ ಯೂಸ್ ಮಾಡ್ತಾರೆ ಇನ್ ಆರ್ಡರ್ ಟು ಪ್ಲಾನ್ ಹೆಲ್ತ್ ಕೇರ್. ಹೆಲ್ತ್ ಕೇರ್ ಬಗ್ಗೆ ಅವರು ಪ್ಲಾನ್ ಮಾಡಬೇಕು ಅಂತಂದ್ರೆ ಅವರಿಗೆ ಕೋಹಾರ್ಟ್ದು ಲೈಫ್ ಹಿಸ್ಟ್ರಿ ಗೊತ್ತಿದ್ರೆ ಈಸಿಯಾಗಿ ಅವರು ಪ್ಲಾನ್ ಮಾಡ್ಬೋದು. ಹಾಗೆ ರಿಟೈರ್ಮೆಂಟ್ ಏಜ್ ಕೂಡ ಗವರ್ನಮೆಂಟ್ ಫಿಕ್ಸ್ ಮಾಡೋಕ್ಕೆ, ಮತ್ತೆ ಎಜುಕೇಶನಲ್ ಪ್ರೋಗ್ರಾಮ್ಸ್ ಹೇಗಿರಬೇಕು ಅನ್ನೋದನ್ನು ಕೂಡ ಅವರಿಗೆ ಪ್ಲಾನ್ ಮಾಡಲಿಕ್ಕೆ ಈ ಲೈಫ್ ಟೇಬಲ್ ಏನಿದೆ ಅದು ತುಂಬಾನೇ ಎಸೆನ್ಷಿಯಲ್ ಅಂತಲೇ ನಾವು ಹೇಳ್ಬೋದು. ಇಟ್ ಈಸ್ ಯೂಸ್ಡ್ ಫಾರ್ ಅನಲೈಸಿಂಗ್ ಎಫೆಕ್ಟ್ ಆಫ್ ಮೋರ್ಟಾಲಿಟಿ ಆನ್ ಏಜ್ ಅಂಡ್ ಸೆಕ್ಸ್ ಕಂಪೋಸಿಷನ್ ಆಫ್ ಅ ಪಾಪ್ಯುಲೇಷನ್. ಸೊ ಇದರಿಂದ ನಾವು ಏನು ಮ್ಯಾನೇಜ್ ಮಾಡ್ಬೋದು ಅಂದ್ರೆ ಅನಲೈಸ್ ಮಾಡ್ಬೋದು ಅಂತಂದ್ರೆ ಮೋರ್ಟಾಲಿಟಿ ಹೇಗಿದೆ, ಯಾವ ಏಜ್ ಮೇಲೆ ಡೆತ್ ರೇಟು, ಯಾವ ಏಜ್ ಅಲ್ಲಿ ಡೆತ್ ರೇಟ್ಸ್ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಜೊತೆಗೆ ಅದು ಮೇಲಾ ಫಿಮೇಲಾ ಅನ್ನೋದನ್ನು ಕೂಡ ನೀವು ಲೈಫ್ ಟೇಬಲ್ ಅಲ್ಲಿ ನೀವು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಬೋದು. ಇದರಿಂದ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅನಲೈಸ್ ಮಾಡ್ಬೋದು ಮೋರ್ಟಾಲಿಟಿ ರೇಟ್ ಏನಿದೆ ಮತ್ತೆ ಏಜ್ ಕಂಪೋಸಿಷನ್ ಆಫ್ ಪಾಪ್ಯುಲೇಷನ್ ಏನಿದೆ ಅನ್ನೋದನ್ನ ನಿಮ್ಗೆ ಕ್ಲಿಯರ್ ಆಗಿ ಕೊಡುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದು ಕಾಂಪೊನೆಂಟ್ಸ್ ಆಫ್ ಲೈಫ್ ಟೇಬಲ್ ನೋಡಿದ್ದೆ ಆದ್ರೆ, ಎಕ್ಸ್ ಇದೆ, ಎಲ್ ಎಕ್ಸ್, ಡಿ ಎಕ್ಸ್, ಕ್ಯೂ ಎಕ್ಸ್, ಪಿ ಎಕ್ಸ್, ಎಲ್ ಎಕ್ಸ್, ಟಿ ಎಕ್ಸ್ ಅಂಡ್ ಇ ಎಕ್ಸ್ ಇದೆ. ಎಕ್ಸ್ ಸ್ಟ್ಯಾಂಡ್ಸ್ ಫಾರ್ ಏಜ್ ಆಫ್ ಅ ಪರ್ಸನ್. ಅದು 0 ಇಂದ ಸ್ಟಾರ್ಟ್ ಮಾಡ್ತೀವಿ, 0, 1, 2, 3 ಈ ರೀತಿ ತಗೊಂಡೋಗ್ತೀವಿ ಮಕ್ಕಳ. ಎಲ್ ಎಕ್ಸ್ ಅಂದ್ರೆ ನಂಬರ್ ಆಫ್ ಪರ್ಸನ್ಸ್ ಲಿವಿಂಗ್ ಅಟ್ ದ ಏಜ್ ಆಫ್ ಎಕ್ಸ್. ದಸ್ ಎಲ್ ನಾಟ್ ಇಸ್ ಅ ರ್ಯಾಡಕ್ಸ್ ಅಂದ್ರೆ L0 ನಲ್ಲಿ ರ್ಯಾಡಕ್ಸ್ ಅಂತಂದ್ರೆ 1 lakh ಪೀಪಲ್ ಇರ್ತಾರೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಡಿ ಎಕ್ಸ್ ಅಂದ್ರೆ ನಂಬರ್ ಆಫ್ ಪರ್ಸನ್ಸ್ ಅಮಾಂಗ್ ಎಲ್ ಎಕ್ಸ್ ಹೂ ಹ್ಯಾವ್ ಡೈಡ್ ಬಿಫೋರ್ ರೀಚಿಂಗ್ ಅ ಏಜ್ ಆಫ್ ಎಕ್ಸ್ ಪ್ಲಸ್ 1. ಈಗ ಫಾರ್ ಎಕ್ಸಾಂಪಲ್ L2 ಅಂತ ತಗೊಳ್ಳೋಣ. L2 ನಲ್ಲಿ 90 ಪೀಪಲ್ ಇರ್ತಾರೆ ಅಂತ ಇಟ್ಕೊಳ್ಳೋಣ, 90,000 ಪೀಪಲ್ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಎಲ್ ಎಕ್ಸ್ ಪ್ಲಸ್ 1 ಅಂತಂದ್ರೆ ಏನಂತ ತಗೊಂಡ್ಬೇಕು, ಆಲ್ರೆಡಿ 2 ಇದೆ ಅಲ್ವಾ. ಸೊ 2 ಪ್ಲಸ್ 1 ಅಂದ್ರೆ L3 ರೀಚ್ ಆಗೋಷ್ಟ್ರಲ್ಲಿ, ಸೆಕೆಂಡ್ ಇಯರ್ ಮುಗಿಸಿ ಥರ್ಡ್ ಇಯರ್ಗೆ ಹೋಗೋಷ್ಟ್ರಲ್ಲಿ ಆಯ್ತಾ, ಎಷ್ಟು ನಂಬರ್ ಆಫ್ ಪೀಪಲ್ ಡೈ ಆಗಿದ್ದಾರೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಈಗ ಎಷ್ಟಿದ್ದಾರೆ ಇಲ್ಲಿ 90,000. ನೆಕ್ಸ್ಟ್ L3 ನಲ್ಲಿ ನಿಮಗೆ ಬೈ ಚಾನ್ಸ್ ಎಷ್ಟಿದ್ದಾರೆ ಅಂತಂದ್ರೆ 80 ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆಗ ಡೆತ್ ಎಷ್ಟಾಗಿದೆ, ಅಲ್ಲಿಗೆ ನೀವು ಡಿ ಎಕ್ಸ್ ಅಂತ ಅಂದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಎಲ್ ಎಕ್ಸ್ ಮೈನಸ್ ಎಲ್ ಎಕ್ಸ್ ಪ್ಲಸ್ 1. ಎಲ್ ಎಕ್ಸ್ ಇಲ್ಲಿ ನಾವು ಎಷ್ಟು ತಗೊಂಡಿದೀವಿ, 2 ಅಲ್ವಾ. 2ನ ನಾವು 92 ನಲ್ಲಿ ಅವ್ರು ಎಷ್ಟಿದ್ದಾರೆ ಅಂದ್ರೆ ಸೆಕೆಂಡ್ ಇಯರ್ ಅಲ್ಲಿ ಎಷ್ಟಿದ್ದಾರೆ 90,000 ಇದ್ದಾರೆ. ಹಾಗೆ ಥರ್ಡ್ ಇಯರ್ಗೆ ಬರೋಷ್ಟರಲ್ಲಿ ಎಷ್ಟು ಜನ ಆದ್ರು
80,000 ಆದ್ರು ಅಲ್ವಾ. ಸೊ 90,000 ಮೈನಸ್ 80,000 ನೀವು ತಗೊಂಡಿದ್ದಾದ್ರೆ 10,000. ಸೊ ಅಲ್ಲಿಗೆ ನಂಬರ್ ಆಫ್ ಡೆತ್ಸ್ ಎಷ್ಟಾಗಿದೆ? 10,000 ಆಗಿದೆ. ಸೊ ಇದನ್ನ ನಾವು ಏನಂತ ಹೇಳ್ತೀವಿ? number of death of or number of persons among who have died before they reach age of x plus 1. ಸೊ ಇಲ್ಲಿ ನೀವು ಈಕ್ವೇಶನ್ ನೋಡ್ಬೋದು, ಇಲ್ಲಿದೆ dx equals lx minus lx plus 1 ಅಂತ ತಗೊಂಡಿದ್ದಾರೆ. ಸೊ ಇದು ನಂಬರ್ ಆಫ್ ಡೆತ್ಸ್ ನ dx ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತಾನೆ ನಾವು ಹೇಳ್ಬೋದು. ಹಾಗೆ ನೀವು ನೋಡೋದಾದ್ರೆ ಮಕ್ಕಳ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ಮೋರ್ಟಾಲಿಟಿ ಅಂದ್ರೆ QX ಇದೆ. QX ಅಂತಂದ್ರೆ ಇಲ್ಲಿ ನಾವೇನಂತ ತಗೊಂಡಿದೀವಿ? ಮೋರ್ಟಾಲಿಟಿ ಅಂತ ನಾವು ತಗೊಂಡಿದೀವಿ. ಸೊ ಮೋರ್ಟಾಲಿಟಿ ರೇಟ್ ಅನ್ನೋದಾದ್ರೆ ಪ್ರಾಬಬಿಲಿಟಿ, ಇಲ್ಲಿ ನೀವು ನೋಡ್ಬೇಕಿಲ್ಲಿ ಪ್ರಾಬಬಿಲಿಟಿ ದಾಟ್ ಅ ಪರ್ಸನ್ ಆಫ್ exact age x years will die before the reaching the age x plus 1 year is called mortality ratio. What is mortality ratio? Mortality ratio is represented by QX. Okay, what is QX? Means the probability guessing that a person exact age x years will die before reaching age x plus 1 year. ಅಂದ್ರೆ ನಾವು ಒಂದು ಏಜ್ ಅಲ್ಲಿ ಇರ್ತಾನೆ, ಒಂದು ಪರ್ಸನ್ ಇರ್ತಾನೆ, ಒಂದು ಏಜ್ ಅಂದ್ರೆ ಒಂದು 3 years ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, 3 years ಏಜ್ ಅಲ್ಲಿ ಇರುವಂತ ಪರ್ಸನ್ ನಾವು ಗೆಸ್ ಮಾಡ್ತಾ ಇದ್ದೀವಿ. what will be the probability of death of this person before he reaches a 4th year? 4th year reach ಆಗಕ್ ಮೊದಲು what is the probability of this person's death? ಈಗ ಫಾರ್ ಎಕ್ಸಾಂಪಲ್ 50% ಅಂತ ಬಂತು ಅಂತ ಇಟ್ಕೊಳ್ಳಿ. 50% ಅಂತಂದ್ರೆ 50-50 ಬದುಕಿದ್ರೆ 50% ಬದುಕ್ಬೋದು, ಇಲ್ಲ 50% ಆ ಪರ್ಸನ್ ಡೈ ಆಗ್ಬೋದು ಅನ್ನೋದನ್ನ ಗೆಸ್ ಮಾಡ್ತೀವಲ್ಲ, ಅದನ್ನೇ ನಾವು ಮೋರ್ಟಾಲಿಟಿ ರೇಷಿಯೋ ಅಂತ ಹೇಳ್ತಾ ಇದ್ದೀವಿ. ಸೊ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ QX is equal to DX. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, DX ಅಂತಂದ್ರೆ ನಂಬರ್ ಆಫ್ ಪರ್ಸನ್ಸ್ ಅಮಾಂಗ್ LX ಹೂ ಆರ್ ಡೈ ಬಿಫೋರ್ ರೀಚಿಂಗ್ ಅಂತ ಹೇಳಿದ್ನಲ್ಲ, ಯಾವುದು DX ಬರುತ್ತೆ, ಡಿವೈಡೆಡ್ ಬೈ LX. LX ಅಂದ್ರೆ ನಂಬರ್ ಆಫ್ ಪರ್ಸನ್ಸ್ ಲಿವಿಂಗ್ ಅಟ್ ದ ಏಜ್. ಓಕೆ, ಫಸ್ಟ್ ಡಿಫ್ರೆನ್ಸ್ ತಗೊಳ್ಬೇಕು. ನಮ್ಮ ಎಕ್ಸಾಂಪಲ್ ಅಲ್ಲಿ LX ನಾವು ಎಷ್ಟು ತಗೊಂಡಿದ್ವಿ? 90,000 ತಗೊಂಡಿದ್ವಿ, ಕರೆಕ್ಟಾ? LX ಅಂತಂದ್ರೆ ಇದನ್ನ ನಾನು 2 ಅಂತ ತಗೊಂಡಿದ್ದೆ. ನೆಕ್ಸ್ಟ್ LX ಪ್ಲಸ್ 1 ಅಂತಂದ್ರೆ ನಾವು ಇಲ್ಲಿ LX 3 ಅಂತ ತಗೊಳ್ಬೇಕು ಅಲ್ವಾ? ಪ್ಲಸ್ 2ಗೆ ಪ್ಲಸ್ 1 ಆಡ್ ಮಾಡಿದ್ರೆ 3 ಬರುತ್ತೆ. ಅದನ್ನ ನಾವು 80,000 ಅಂತ ತಗೊಂಡಿದ್ವಿ, ಕರೆಕ್ಟಾ ಮಕ್ಕಳ? ಸೊ ದ ಡಿಫ್ರೆನ್ಸ್ ತಗೊಂಡಾಗ ನಮ್ಗೆ DX ಬರುತ್ತೆ, ಅದು 10,000 ಅಂತ ತಗೊಂಡಿದ್ವಿ ಅಲ್ವಾ? ಸೊ ಇದ್ರ ಪ್ರಕಾರ ನಾವೇನ್ ಮಾಡ್ಬೇಕು? 10,000 ಡಿವೈಡೆಡ್ ಬೈ LX ಅಂತ ತಗೊಂಡಿದ್ವಿ. LX ಅಂತಂದ್ರೆ ಅದು LX equal to 2 ಅಲ್ವಾ? ಸೊ 90,000. ಸೊ ಈ ರೀತಿ ನೀವು ಡಿವೈಡ್ ಮಾಡಿ ನೋಡಿದಾಗ ನಿಮ್ಗೆ ಏನ್ ಸಿಗುತ್ತೆ? ಮೋರ್ಟಾಲಿಟಿ ರೇಷಿಯೋ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಸರ್ವೈವಲ್ ರೇಷಿಯೋ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಮೋರ್ಟಾಲಿಟಿ ರೇಷಿಯೋ ಅಂದ್ರೆ ಪ್ರಾಬಬಿಲಿಟಿ ದಟ್ ಅ ಪರ್ಸನ್ ಆಫ್ ಏಜ್ ಎಕ್ಸ್ ಡೈಸ್ ಬಿಫೋರ್ ಈ ರೀಚ್ ಎಕ್ಸ್ ಪ್ಲಸ್ 1 ಅನ್ನೋದಿತ್ತು. ಸರ್ವೈವಲ್ ರೇಷಿಯೋ ಅಂದ್ರೆ ಏನು? ಪ್ರಾಬಬಿಲಿಟಿ ದಟ್ ಅ ಪರ್ಸನ್ ಆಫ್ ಏಜ್ ಎಕ್ಸ್ ಸರ್ವೈವ್ ಅಪ್ ಟು ದ ಏಜ್ ಆಫ್ ಎಕ್ಸ್ ಪ್ಲಸ್ 1 ಈಸ್ ಕಾಲ್ಡ್ as ಸರ್ವೈವಲ್ ರೇಷಿಯೋ. ಇಲ್ಲಿ ನೋಡಿ ಮಕ್ಕಳ, ಸರ್ವೈವಲ್ ರೇಷಿಯೋ ಈಸ್ ಡಿನೋಟೆಡ್ ಬೈ PX and mortality rate is represented by QX is equal to 1. ಈಗ ನೀವು PX ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? 1 ಮೈನಸ್ QX ಮಾಡಬೇಕು. ಸೊ ಅದನ್ನೇ ಇಲ್ಲಿ ಈಕ್ವೇಶನ್ ಫಾರ್ಮುಲಾ ಕೊಟ್ಟಿದ್ದಾರೆ. ಅಥವಾ ಇನ್ನೊಂದು ಫಾರ್ಮುಲಾ ನೀವು ನೋಡೋದಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? PX is equal to 1 ಮೈನಸ್ ಇನ್ ದ ಪ್ಲೇಸ್ ಆಫ್ QX ಮೋರ್ಟಾಲಿಟಿ ರೇಷಿಯೋ ಏನಿದೆ ಆ QX ಬದಲು ಏನ್ ಮಾಡಿದ್ದಾರೆ? DX ಡಿವೈಡೆಡ್ ಬೈ LX ತಗೊಂಡಿದ್ದಾರೆ. ಸೊ QX ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? QX is equal to DX divided by LX ಅಲ್ವಾ? ಸೊ ಈ ಫಾರ್ಮುಲಾನ ಅವರು ಡೈರೆಕ್ಟ್ ಆಗಿ ಇಲ್ಲಿ QX ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತಾನೆ ನಾವು ಹೇಳ್ಬೋದು. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡಿ ನೀವು ಏನ್ ಮಾಡ್ಬೋದು? ಸರ್ವೈವಲ್ ರೇಷಿಯೋನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಪ್ರಾಬ್ಲಮ್ಸ್ ಕೊಟ್ಟಾಗ. ನೆಕ್ಸ್ಟ್ ನೀವು ನೋಡೋದೇ ಆದ್ರೆ ಮಕ್ಕಳ ಏನ್ ನೋಡ್ಬೇಕು ಇಲ್ಲಿ? LX ಅಂದ್ರೆ ನಂಬರ್ ಆಫ್ ಇಯರ್ಸ್ ಲೀವ್ಡ್ ಇನ್ ಅಗ್ರಿಗೇಟ್ ಇನ್ ಟೋಟಲ್.
number of years lived in total by the cohort of L0 persons between age x and x plus 1. So cohort radix ಎಷ್ಟಿರುತ್ತೆ 1 lakh ತಗೊಂಡಿರ್ತೀವಲ್ಲ 1 lakh persons. ಆ 1 lakh persons ಬಿಟ್ವೀನ್ ಏಜ್ ಎಕ್ಸ್ ಟು ಎಕ್ಸ್ ಪ್ಲಸ್ 1 ಇಯರ್ ಅಲ್ಲಿ ಎಷ್ಟು ನಂಬರ್ ಆಫ್ ಇಯರ್ಸ್ ಅಗ್ರಿಗೇಟ್ ಆಗಿ ಅವರು ಸರ್ವೈವ್ ಆಗಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಕ್ಯಾಪಿಟಲ್ ಎಲ್ ಎಕ್ಸ್ ಈಕ್ವಲ್ಸ್ ಎಲ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಎಲ್ ಎಕ್ಸ್ ನಿಮಗೆ 3 ಬೇಕು ಅಂತ ಇಟ್ಕೊಳ್ಳಿ, ಎಲ್ ಎಕ್ಸ್ 3rd ಇಯರ್ದು ಬೇಕು ಅಂತ ಇಟ್ಕೊಳ್ಳಿ. ಅವಾಗ ನೀವು ಏನ್ ತಗೊಳ್ಬೇಕಾಗತ್ತೆ ಅಂತಂದ್ರೆ ಸ್ಮಾಲ್ ಎಕ್ಸ್ ನಂಬರ್ ಆಫ್ ಪೀಪಲ್ ಸರ್ವೈವ್ಡ್ ಅಟ್ 3rd ಇಯರ್ ಪ್ಲಸ್ ನಂಬರ್ ಆಫ್ ಪರ್ಸನ್ಸ್ ಸರ್ವೈವ್ಡ್ ಅಟ್ 4th ಇಯರ್ ಡಿವೈಡೆಡ್ ಬೈ 2 ಮಾಡಬೇಕು. ಅಥವಾ ನೀವೇನ್ ಮಾಡಬೇಕು, ಎಲ್ ಎಕ್ಸ್ ಮೈನಸ್ ಡಿ ಎಕ್ಸ್ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಏನ್ ಸಿಗುತ್ತೆ, ಕ್ಯಾಪಿಟಲ್ ಎಲ್ ಎಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ಕ್ಯಾಪಿಟಲ್ ಟಿ ಎಕ್ಸ್ ತಗೊಳೋದಾದ್ರೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಲಿವ್ಡ್ by cohort after attaining age x. After attaining the age x, ಎಷ್ಟು ಟೋಟಲ್ ನಂಬರ್ ಆಫ್ ಇಯರ್ಸ್ ಲಿವ್ಡ್ ಬೈ ಕೋಹಾರ್ಟ್, ಎಷ್ಟು ವರ್ಷ ಅವರು ಸರ್ವೈವ್ ಆಗಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅದಕ್ಕೆ ನೋಡಿ ನೀವು ಕಂಟಿನ್ಯೂಸ್ ಆಗಿ ಎಲ್ ಎಕ್ಸ್ ತಗೊಳ್ಬೇಕಾಗತ್ತೆ. ಟಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಲ್ ಎಕ್ಸ್ ಪ್ಲಸ್ ಅಂದ್ರೆ ನಾ ಹೇಳ್ತೀನಿ ಎಲ್ ಎಕ್ಸ್ ಪ್ಲಸ್ 1 ಪ್ಲಸ್ ಎಲ್ ಎಕ್ಸ್ ಪ್ಲಸ್ 2 ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಟಿ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಎಕ್ಸ್ 1 ಪ್ಲಸ್ ಎಲ್ ಎಕ್ಸ್ 2 ಪ್ಲಸ್ ಎಲ್ ಎಕ್ಸ್ 3 ಪ್ಲಸ್ ಎಲ್ ಎಕ್ಸ್ 4 ಈ ರೀತಿನಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಆಗ ನಿಮ್ಗೆ ಏನ್ ಸಿಗುತ್ತೆ, ಟಿ ಎಕ್ಸ್ ಸಿಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈಗ ಎಲ್ ಎಕ್ಸ್ 1 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸಾಂಪಲ್ ಇಲ್ಲಿ ನಾನು ಕೊಟ್ಟಿದ್ದೀನಿ, ಎಲ್ 3 ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, L1 ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅದೇ ರೀತಿನಲ್ಲಿ L3ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. L3 ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅನ್ನೋದು ನಾನು ತೋರಿಸಿದ್ದೇನೆ. ಓಕೆ, ನಂಬರ್ ಆಫ್ ಪೀಪಲ್ ಸರ್ವೈವ್ಡ್ ಅಟ್ ದ ಏಜ್ ಆಫ್ 3 ಪ್ಲಸ್ ನಂಬರ್ ಆಫ್ ಪೀಪಲ್ ಸರ್ವೈವ್ಡ್ ಅಟ್ ದ ಏಜ್ ಆಫ್ 4 ಡಿವೈಡೆಡ್ ಬೈ 2. ಇದೇ ರೀತಿನಲ್ಲಿ ನೀವು ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಆಫ್ ಲೈಫ್ ಆರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಆವರೇಜ್ ನಂಬರ್ ಆಫ್ years a person of age x can expected to live under prevailing mortality condition. ಕೊಟ್ಟಿರೋಂಥ mortality condition ಅಲ್ಲಿ ಎಷ್ಟು average number of years a person live, ಆನ್ ಆವರೇಜ್ ಎಷ್ಟು ವರ್ಷ ಅವನು ಲೀವ್ ಮಾಡ್ತಾನೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಎಕ್ಸ್ಪೆಕ್ಟೇಷನ್ ಆರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ಡಿನೋಟೆಡ್ ಬೈ ಇಎಕ್ಸ್. ಇಎಕ್ಸ್ ಈಕ್ವಲ್ಸ್ ಟಿಎಕ್ಸ್ ಡಿವೈಡೆಡ್ ಬೈ ಸ್ಮಾಲ್ ಎಲ್ ಎಕ್ಸ್. ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಇನ್ ಎ ಲೈಫ್ ಟೇಬಲ್ ಓಕೆ, L1 ಅಂದ್ರೆ ನಂಬರ್ ಆಫ್ ಪರ್ಸನ್ಸ್ ಲಿವ್ಡ್ ಅಟ್ ದ ಏಜ್ ಆಫ್ 1 ಎಷ್ಟಿದೆ, 95,400 ಇದೆ. ಅಟ್ ದ ಏಜ್ ಆಫ್ 2 years ಅಂದ್ರೆ 2 years ಆದ್ಮೇಲೆ ಕೋಹಾರ್ಟ್ ಅಲ್ಲಿ ಎಷ್ಟು ಜನ ಉಳಿದಿದ್ದಾರೆ ಅಂದ್ರೆ 93,492 ಉಳಿದಿದ್ದಾರೆ. ಫೈಂಡ್ ದಿ ಸರ್ವೈವಲ್ ರೇಷಿಯೋ ಅಂಡ್ ಮೋರ್ಟಾಲಿಟಿ ರೇಷಿಯೋ ಆಫ್ ಫಸ್ಟ್ ಇಯರ್ ಅಂತ ಕೇಳ್ತಿದ್ದಾರೆ. ಸೊ ನಾವು ಮೋರ್ಟಾಲಿಟಿ ರೇಷಿಯೋ ಮತ್ತೆ ಸರ್ವೈವಲ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಮಗೆ ಇಲ್ಲಿ ಡಿ ಎಕ್ಸ್ ಬೇಕಾಗತ್ತೆ. ಅಂದ್ರೆ ಇಲ್ಲಿ ಫಸ್ಟ್ ಇಯರ್ ಅಂತ ಕೊಟ್ಟಿರೋದ್ರಿಂದ ಡಿ ಎಕ್ಸ್ ಅಂತಂದ್ರೆ D1 ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನೀವು ಈಕ್ವೇಶನ್ ನೋಡೋದಾದ್ರೆ ಡಿ ಎಕ್ಸ್ ಈಕ್ವಲ್ ಟು ಅಂದ್ರೆ ಇಲ್ಲಿ ನಾವು ಡಿ ಎಕ್ಸ್ ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ, ನಂಬರ್ ಆಫ್ ಡೆತ್ಸ್. ಓಕೆ, ನಂಬರ್ ಆಫ್ ಡೆತ್ಸ್ ಅಕರ್ಡ್ ಇನ್ ಅ ಕೋಹಾರ್ಟ್ ಫ್ರಮ್ ಏಜ್ ಆಫ್ ಎಕ್ಸ್ ಟು ಆರ್ ಬಿಟ್ವೀನ್ ಎಕ್ಸ್ ಟು ಎಕ್ಸ್ ಪ್ಲಸ್ 1 ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಇದನ್ನ ನೋಡೋದಾದ್ರೆ ಇಲ್ಲಿ ನೋಡಿ D1 ಈಕ್ವಲ್ಸ್ L1 ಮೈನಸ್ L2. ಸೊ ಇಲ್ಲಿ ನೋಡಿ D1 ಅಂದ್ರೆ 1 ಇಯರ್ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಕೋಹಾರ್ಟ್ ಅಲ್ಲಿ 0 ತಗೊಂಡಿರ್ತೀವಿ. 0 ಇಯರ್ ಇಂದ ಫಸ್ಟ್ ಇಯರ್ಗೆ ಆಗಸ್ಟ್ ಅಲ್ಲಿ ಫಸ್ಟ್ ಇಯರ್ ಕಂಪ್ಲೀಟ್ ಆಗಸ್ಟ್ ಅಲ್ಲಿ ಕೋಹಾರ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಫಸ್ಟ್ ಎಷ್ಟಿದ್ರು 1 lakh ಇರ್ತಾರೆ ಸ್ಟಾರ್ಟಿಂಗ್ ತಗೊಂಡಾಗ. 1 year ಆದ್ಮೇಲೆ ನೋಡಿದ್ರೆ ಅಲ್ಲಿ ಎಷ್ಟು ಜನ ಇದ್ದಾರೆ,
95,400 ಇದ್ದಾರೆ ಅಂತ ಇದ್ದಾರೆ. ಅದೇ ಸೆಕೆಂಡ್ ಇಯರ್ಗೆ ಹೋಗೋಷ್ಟರಲ್ಲಿ ಎಷ್ಟಿದ್ದಾರೆ? 93,492 ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಾವು ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಇಯರ್ ಅಲ್ಲಿ 95,400 ಇದ್ರು. ಅದೇ ಸೆಕೆಂಡ್ ಇಯರ್ಗೆ ಹೋಗೋಷ್ಟರಲ್ಲಿ ಮತ್ತೆ ಕಡಿಮೆ ಆಯ್ತು. ಆ ಡಿಫ್ರೆನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದ್ರೆ, ಮೈನಸ್ ಮಾಡಿದ್ದೆ ಆದ್ರೆ ನಿಮಗೆ ಏನ್ ಆನ್ಸರ್ ಬರುತ್ತೆ? ಅದನ್ನ ನಾವು ನಂಬರ್ ಆಫ್ ಡೆತ್ಸ್ ಅಕರ್ಡ್ ಫ್ರಮ್ ಫಸ್ಟ್ ಇಯರ್ ಟು ಸೆಕೆಂಡ್ ಇಯರ್, ಬಿಟ್ವೀನ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಅಂತಾನೆ ನಾವು ಹೇಳ್ಬೋದು. ಅದು 1908 ಅಂತ ಹೇಳ್ತೀವಿ. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಸರ್ವೈವಲ್ ರೇಷಿಯೋ. ಸರ್ವೈವಲ್ ರೇಷಿಯೋ ಇಸ್ ಡಿನೋಟೆಡ್ ಬೈ PX. ಅದಕ್ಕೆ ಫಾರ್ಮುಲಾ ಏನು? LX plus 1 divided by LX ಅಲ್ವಾ? ಸೊ LX ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು LX plus 1 ಅಂತಂದ್ರೆ 2 ಆಗುತ್ತೆ, ಡಿವೈಡೆಡ್ ಬೈ LX ಅಂತಂದ್ರೆ 1. ಯಾಕಂತಂದ್ರೆ ಇಲ್ಲಿ ಅವರು ಫಸ್ಟ್ ಇಯರ್ಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು P1 ಕ್ಯಾಲ್ಕುಲೇಟ್ ಮಾಡಬೇಕು. P1 ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಲ್ಲಿ P1 ಅಲ್ವಾ? ಸೊ X1 ಅಂತ ತಗೊಂಡ್ರೆ 1 plus 1 ಏನಾಗುತ್ತೆ? L1 plus 1 ಅಂತ ತಗೊಂಡಾಗ ಏನಾಗುತ್ತೆ? ಇದು L2 ಆಗುತ್ತೆ, ಡಿವೈಡೆಡ್ ಬೈ L1 ಅಲ್ವಾ? ಸೊ ಇದು L1 ಸೇಮ್ ಇರುತ್ತೆ, L1 ಹಾಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ಈ ರೀತಿನಲ್ಲಿ ನೀವು ಯೂಸ್ ಮಾಡಿಕೊಂಡು ಅಥವಾ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾನು ಇಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ದೀನಿ, ಮೆಥಡ್ ನಿಮ್ಗೆ ಈಗ ತೋರಿಸ್ಕೊಟ್ಟೆ. ಸೊ ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. L2 ನಲ್ಲಿ ಎಷ್ಟಿದೆ? 93,492 ಇದೆ. ಸೊ L1 ಎಷ್ಟಿದೆ? ಅದು 95,400 ಇದೆ. ಸೊ ಡಿವೈಡ್ ಮಾಡಿದ್ದೆ ಆದ್ರೆ ನಿಮ್ಗೆ 0.98 ಸರ್ವೈವಲ್ ರೇಷಿಯೋ ಎಷ್ಟಿದೆ? 0.98 ಇದೆ. ಹಾಗೆ ನೀವು ಮೋರ್ಟಾಲಿಟಿ ರೇಷಿಯೋ ಇಸ್ ಡಿನೋಟೆಡ್ ಬೈ QX. ಅದನ್ನು ಕೂಡ ಫಸ್ಟ್ ಇಯರ್ಗೆ ಅಂತ ಹೇಳಿರೋದ್ರಿಂದ ನಾವೇನಂತ ಹೇಳ್ಬೇಕು? Q1 equals D1 divided by L1. D1 ಎಷ್ಟಿದೆ? ನಮ್ಗೆ ಆಲ್ರೆಡಿ ಸಿಕ್ಕಿದೆ. D1 ನಮ್ಗೆ ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? D1 ನಮ್ಗೆ 1908 ಬಂದಿದೆ. ಸೊ ಡಿವೈಡೆಡ್ ಬೈ L1 ಅಲ್ಲಿ ಎಷ್ಟಿತ್ತು? 95,400 ಇತ್ತು. ಇಲ್ಲಿಗೆ ನಮ್ಗೆ ಎಷ್ಟು ಬಂದಿದೆ? ಇಲ್ಲಿ 0.02 ಬಂದಿದೆ. ಈ ಮೆಥಡ್ ಅಲ್ಲಾದ್ರೂ ಮಾಡ್ಬೋದು, ಅಥವಾ ಇನ್ನೊಂದು ಮೆಥಡ್ ಏನಿದೆ? QX equals 1 minus PX. Okay, that is nothing but QX equals 1 minus ನಮಗೆ PX ಎಷ್ಟು ಬಂದಿದೆ? 0.98 ಬಂದಿದೆ. ಅದನ್ನ ಡಿಡಕ್ಟ್ ಮಾಡಿದ್ದೆ ಆದ್ರೆ ನಮಗೆ 0.02 ಸಿಗುತ್ತೆ. ಸೊ ಇವೆರಡನ್ನು ನೀವು ಕ್ರಾಸ್ ಚೆಕ್ ಮಾಡಿದ್ದೆ ಆದ್ರೆ ಸೇಮ್ ಆನ್ಸರ್ ಬಂದಿದೆ ಅಲ್ವಾ? ಸೊ ಈ ರೀತಿನಲ್ಲಿ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಲೈಫ್ ಟೇಬಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? L1 ಕೊಟ್ಟಿದ್ದಾರೆ, T1 ಕೊಟ್ಟಿದ್ದಾರೆ. ದೆನ್ ಫೈಂಡ್ ಎಕ್ಸ್ಪೆಕ್ಟೇಷನ್ ಆಫ್ ಲೈಫ್ ಇನ್ ದಿ ಫಸ್ಟ್ ಇಯರ್. ಅಂದ್ರೆ ನಾವು EX ಅಂತಂದ್ರೆ ಇಲ್ಲಿ X ಬಂದು 1 ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು E1 ಕ್ಯಾಲ್ಕುಲೇಟ್ ಮಾಡಬೇಕು. EX ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಕ್ಯಾಪಿಟಲ್ TX ಡಿವೈಡೆಡ್ ಬೈ LX ಅಲ್ವಾ? ಸೊ ಇಲ್ಲಿ ನಮಗೆ ಈ X ಬದಲು ನಾವೇನ್ ತಗೊಂಡಿದೀವಿ? 1 ಅಂತ ತಗೊಂಡಿದ್ವಿ, ಯಾಕಂದ್ರೆ ಅವ್ರು ಕೇಳಿರೋದು ಫಸ್ಟ್ ಇಯರ್ ಅಂತ. ಸೊ ಹಾಗಾಗಿ E1 equals T1 divided by L1. ಸೊ T1 ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? 61,05,600 ಕೊಟ್ಟಿದ್ದಾರೆ. ಮತ್ತೆ L1 ಎಷ್ಟು ಕೊಟ್ಟಿದ್ದಾರೆ? 95,400 ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಮಾಡಿದ್ದೆ ಆದ್ರೆ ನಿಮ್ಗೆ 65 ಇಯರ್ಸ್ ಸಿಗುತ್ತೆ. ಇಲ್ಲಿ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಏನ್ ಕೇಳಿದ್ದಾರೆ? ಸೇಮ್ L0 ಕೊಟ್ಟಿದ್ದಾರೆ ಮತ್ತೆ T0 ಕೊಟ್ಟಿದ್ದಾರೆ. ಓಕೆನಾ? T0 ಕೊಟ್ಟಿದ್ದಾರೆ. ದೆನ್ ಫೈಂಡ್ ಲಾಂಜಿವಿಟಿ ಅಂತ ಕೇಳಿದ್ದಾರೆ. ಸೊ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಲಾಂಜಿವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಮಗ್ ಗೊತ್ತಿದೆ ಲಾಂಜಿವಿಟಿ ಮೀನ್ಸ್ ಎಕ್ಸ್ಪೆಕ್ಟಿಂಗ್ ಅ ಲೈಫ್ ಆಫ್ ಅ ಬೇಬಿ, ದಟ್ ಟು ನ್ಯೂಲಿ ಬಾರ್ನ್ ಬೇಬಿ. ಅಟ್ ದ ಏಜ್ ಆಫ್ 0 ಇದ್ದಾಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಷ್ಟು ವರ್ಷ ಸರ್ವೈವ್ ಆಗುತ್ತೆ ಅಂತ. ನ್ಯೂಲಿ ಬಾರ್ನ್ ಬೇಬಿನ ಸರ್ವೈವ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದನ್ನ ನಾವು ಲಾಂಜಿವಿಟಿ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಎಕ್ಸ್ಪೆಕ್ಟೆಡ್ ಇಯರ್ ಫಾರ್ ಲಾಂಜಿವಿಟಿ ರೆಪ್ರೆಸೆಂಟ್ ಮಾಡೋದು E0 ಅಂತ ತಗೊಳ್ತೀವಿ. ಸೊ T0 ಡಿವೈಡೆಡ್ ಬೈ L0. T0 ಎಷ್ಟು ಕೊಟ್ಟಿದ್ದಾರೆ? 65 lakhs ಕೊಟ್ಟಿದ್ದಾರೆ. ಅದೇ ನಿಮಗೆ L0 ಎಷ್ಟು ಕೊಟ್ಟಿದ್ದಾರೆ? 1 lakh ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದೆ ಆದ್ರೆ 65 ಇಯರ್ಸ್ ನಿಮಗೆ ಸಿಗುತ್ತೆ. Dear students, if you like, please like, share and subscribe to my channel. Thank you so much.